ಸಖತ್ತಾಗೈತೆ ಚಟ್ನಿ ಸಾಂಬಾರು ಎರಡಕ್ಕೂ ಕಾಂಬಿಟೇಷನು. ಇದು ಇದು ಮಿಕ್ಸಿನಲ್ಲಿ ರುಬ್ಬಿಲ್ಲ, ಒರ್ಲಲ್ಲೇ ರುಬ್ಬಿರೋದು. ನನಗೆ ಗೊತ್ತಾಗ್ಬಿಡ್ತು. ಆ ಕುದಿನ ಆಗ್ಬೋದು ನೋಡಿ, ಒಂದು ಬಿಟ್ಟಿಲ್ಲ, ಇಡ್ಲಿ 3 ತಿಂದಾಕ್ಬಿಟ್ಟೆ. ಅದ್ರಾಗೊಂದು ಕಾಳು ಮೆಣಸಾಗ್ಬೋದು, ಎಲ್ಲ ಚೆನ್ನಾಗಿ ಒರ್ಲಲ್ಲಿ ರುಬ್ಬಿದ್ದಾರೆ. ಅದ್ರಿಗೆ ಎಷ್ಟು ಟೇಸ್ಟ್ ಬರ್ತಾರದು. ಅದು ಮಿಕ್ಸಿನಲ್ಲಿ ಹಾಕಿ ರುಬ್ಬಿದ್ರೆ ಟೇಸ್ಟ್ ಬರಲ್ಲ. ಒರ್ಲಲ್ಲಿ ಹಾಕಿ ರುಬ್ಬಿದ್ರೆ, ಹಳೆ ಕಾಲದಲ್ಲಿ ರುಬ್ತಾರಲ್ಲ ಒರ್ಲಗಳಲ್ಲಿ, ಆ ಥರ ಮಾಡಿದ್ರೆ ಈ ಚಟ್ನಿ ಟೇಸ್ಟ್ ಬರೋದು. ಅದ್ರಿಗೆ ಆ ಕಾರುಗಳಲ್ಲೆಲ್ಲ ಅಲ್ಲಿ ಕಿವಿತ್ತು. ನಾನೇನು ಅನ್ಕೊಬಿಟ್ಟೆ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಬಂದು ಸುತ್ಕೊಂಡ್ಬಿಟ್ರು. ಏನು ಅವನು ಹಂಗೆ ಬಿಸಿನಲ್ಲಿ ಹಾಕಿ ತಕ್ಷಣ ಎಲ್ಲ ಖಾಲಿ ಆಗೋಯ್ತು. ನನಗೆ ಚೆನ್ನಾಗೈತೆ ಚಟ್ನಿನೂ ಅಷ್ಟೇ. ಆ ಕುದಿನ ಆ ಚಟ್ನಿಗೆ ಒಗ್ಗರಣೆಲ್ಲ ಹಾಕ್ತಾರಂತೆ ಘಮ ಘಮ ಅಂತ. ಅದಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ. ನಿಮ್ಮ ಏರಾಗಲೆಲ್ಲ ಸಿಕ್ಬೋದು, ಟ್ರೈ ಮಾಡಿ. ನಾನು ಈ ಚಟ್ನಿನೇ ಬಿಡೋಲ್ಲ ಆಮೇಲೆ. ಸಖತ್ತಾಗೈತೆ. ಇದು ಮಿಕ್ಸಿನಲ್ಲಿ ರುಬ್ಬಿಲ್ಲ ಚಟ್ನಿ, ಒರ್ಲಲ್ಲಿ ಹಾಕಿ ಕೈಯಲ್ಲಿ ಹಾಕಿ ರುಬ್ಬಿರೋದು. ಗೊತ್ತಾಗ್ಬಿಡುತ್ತೆ ನಮಗೆಲ್ಲ. ಅದ್ರಿಗೆ ಆ ಟೇಸ್ಟು, ಅದ್ರಿಗೆ ಆ ಕಾರುಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಲ್ಲೇ ಸುತ್ಕೊಂಡೆ ಹಾಕ್ಬಿಟ್ರು. ಅವನು ಬಿಸಿನಲ್ಲಿ ಎತ್ತಿ ಹಿಂಗೆ ಇಡ್ಲಿ ಹಾಕಬಿಟ್ಟು ಖಾಲಿ ಆಗ್ಬಿಡ್ತಾಯಿತ್ತು. ಅದನ್ನು ನೋಡೇ ಒಂದು 3 ಇಡ್ಲಿ ತಿಂದೆ, ಚೆನ್ನಾಗಿತ್ತು. ಇದನ್ನ ಹಂಗೆ ಕುಡಿದ್ಬಿಡ್ತೀನಿ. ಚೆನ್ನಾಗೈತೆ. ಸಖತ್ತು ಟೇಸ್ಟು, ಇಡ್ಲಿನೂ ಸೂಪರಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ. ನಮಸ್ಕಾರ ಗುರುಗಳೇ. ಅಲ್ಲಿ ರಸ್ತೆನಲ್ಲಿ ಬರ್ತಾಯಿದ್ದೆ, ಎಲ್ಲ ಕಾರುಗಳೆಲ್ಲ ನಿಲ್ಲಿಸಿ ಆ ರೈಸ್ ಬಾತು, ಪಲಾವು, ಆ ಥರ ಘಮ ಘಮ ಬಿರಿಯಾನಿ ಸ್ಮೆಲ್ಲು. ವೆಜ್ಜೂ ಮಾಡ್ತಾರೆ, ನಾನ್ ವೆಜ್ಜು ಮಾಡ್ತಾಯಿದ್ರು. ಯಾವುದೋ ಒಂದು ಫುಟ್ಬಾತಲ್ಲಿ ಇರ್ತಕ್ಕಂಥ ಹೋಟ್ಲು. ಎಲ್ಲ ಕಾರುಗಳಲ್ಲಿ ನಿಲ್ಲಿಸಿ ತಿಂತಾಯಿದ್ರು ಆ ಇಡ್ಲಿ ಎಲ್ಲ, ಆ ಬಿಸಿ ಬಿಸಿ. ನನಗೂ ಒಂದು 3 ಪಾರ್ಸಲ್ ತಗೊಬಂದೆ, ತೋರಿಸ್ತೀನಿ ಏನೇನು ಹಾಕಿದ್ದಾರೆ ಅಂದರೆ. ಅದೇ ಮಾಮೂಲಿ ಇಡ್ಲಿ, ಇದೊಂದು ಸ್ವಲ್ಪ ಚಟ್ನಿ, ಏನೋ ನೋಡೋಣ ಸಾಂಬಾರು, ಏನೋ ರಸಮ್, ಏನೋ ರಸಮ್ ಥರನೇ ಕಾಣಿಸಿದೆ, ಸಾಂಬಾರು ಇರ್ಬೋದು. ಆಮೇಲೆ ಏನಪ್ಪ, ಇದೇನು ಟಿಶ್ಯೂ ಪೇಪರ್ ಹಾಕಿದ್ದಾರೆ ನೋಡ್ರಾ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನಾನು ಯಾಕೆ ಇಡ್ಲಿ ಬಗ್ಗೆ ಎಲ್ಲ ಮಾಡಿರ್ತಾರೆ, ಇದೇನಿಲ್ಲ, ಒಂದು ಮೆಸೇಜ್ ಬರಲಿ ಅಷ್ಟೇ. ಒಂದು ಪಾಪ ಫುಟ್ಬಾತಲ್ಲಿ ಬೀದಿ ಬದಿ ಆ ಹೋಟ್ಲ್ಗಳಾಗ್ಬೋದು, ಆ ಹೂವು ಅಂಗಡಿಗಳಾಗ್ಬೋದು, ಆ ಸೊಪ್ಪು ತರಕಾರಿ ಇಟ್ಕೊಂಡು ಪ್ರತಿದಿನ ಅದರಲ್ಲೇ ಕೆಲಸಗಳು ಮಾಡಿ, ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಹೋಗಿ ಆ ಮಾರ್ಕೆಟ್ಗಳಿಗೆ ಆ ತರಕಾರಿ ಸೊಪ್ಪು ಪಾಪ ತಗೊಬಂದು ಅದನ್ನು ಪ್ರತಿದಿನ ಅವ್ರ ಜೀವನ, ಅವ್ರ ಸಂಸಾರ ನಡ್ಸೋಕ್ಕೇನೋ ಮಾಡ್ತಾಯಿದ್ರು. ಇವಾಗೆಲ್ಲ ಪಾಪ ಅವ್ರು ಏನೇನು ಕೆಲಸ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಉದ್ದಿನ ವಡೆ ಅದು ಬಿಸಿನಲ್ಲಿ ಹಾಕಿದ್ರಲ್ಲ ಪ್ರೆಸ್ ಆಗಿಬಿಟ್ಟೈತಿ ನೋಡಿ, ಚೆನ್ನಾಗಿದೆ. ಒಳ್ಳೆ ಹೂ ಥರ. ತುಂಬ ಜನ ಕಾರಲ್ಲೆಲ್ಲ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ನೋಡಿ. 3 ಇದೆ, ಎಲ್ಲ ಸಖತ್ತಾಗಿದೆ. ನನಗೇನಾದರೂ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ನಾನು ತಿಂದ್ಬಿಡ್ತೀನಿ. ನೀಟಾಗಿರ್ಬೇಕಷ್ಟೇ ನನಗೆ. ಇದು ಚಟ್ನಿ ಒಂದು ಸ್ವಲ್ಪ ಹಾಕೋಣ ಗುರುಗಳೇ. ಹೇಳ್ತೀನಿ ನಿಮಗೆ, ನಾನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಲವರು ಪಾಪ ಯೂಟ್ಯೂಬ್ ಚಾನಲ್ಗಳು ಫುಡ್ಡು ರಿವ್ಯೂ, ಆಮೇಲೆ ಅಡುಗೆ ಎಲ್ಲ ಮಾಡಿ ಪಾಪ ಆ ಹೆಣ್ಮಕ್ಳು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅವ್ರ ಚಾನಲ್ಗಳು ಗ್ರೋನೇ ಆಗ್ತಾಯಿಲ್ಲ ಪಾಪ. ನಾನು ಹೇಳೋದೇನು ಗೊತ್ತಾ, ಅಂಥವ್ರಿಗೆ ಸಪೋರ್ಟ್ ಮಾಡಿ. ಈ ಕೆಲ್ಸಕ್ಕೆ ಬರ್ದಿರ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡ್ತೀರಾ ಗುರುಗಳೇ. ನಿಮ್ಗೆ ಹೇಳೋದು ನಾನು, ನೀವೂ ಕ್ರಿಯೇಟ್ ಮಾಡಿ. ಸಾಂಬಾರಪ್ಪ, ಏನೋ ತರಕಾರಿ ಎಲ್ಲ ಐತೆ. ಗುರುಗಳೇ, ನುಗ್ಗೆಕಾಯಿ ಬಂದ್ಬಿಡ್ತು ಗುರುಗಳೇ ನೋಡಿ.
ನುಗ್ಗೆಕಾಯಿ ಸಾಂಬಾರು, ಅದ್ರ ಜೊತೆಲಿ ಕಾಂಪಿಟೇಷನ್ ಚಟ್ನಿ. ಹೇಳ್ತೀನಿ ನಿಮಗೆ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಇದು ಒಂಥರ ಫುಡ್ ರಿವ್ಯೂ ಚಾನಲ್ಲೇ, ಶ್ರೀನಾಥ್ ಲೈಫ್ ಸ್ಟೈಲ್ ಲಾಗ್ಸ್ ಅಂತ. ನಂದು ಟ್ರಾವೆಲರ್ ಚಾನಲ್ಲು ಸ್ಟಾರ್ಟ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟ್ ಹೇಳೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗ್ಬೋದು, ಫುಡ್ಡು ಮನೇಲಿ ಮಾಡಿ ಪಾಪ ರಿವ್ಯೂ ಹೇಳ್ತಾರಲ್ಲ, ತುಂಬ ಕಷ್ಟ ಅದು ಎಡಿಟಿಂಗೆಲ್ಲ, ಅದ್ರಿಗೆಲ್ಲ ಸ್ವಲ್ಪ ಜನ ಯೂಸ್ ಬರೋಲ್ಲ ಅಂಥ ವಿಡಿಯೋಗಳು ನೋಡಿ. ಯಾವುದೋ ಈ ಕೆಲ್ಸಕ್ಕೆ ಬರ್ದಿರೋ ನನ್ನ ಮಕ್ಕಳದೆಲ್ಲ ನೋಡಿ ಅಂಥವ್ರನ್ನ, ಊರಿಂದ ಆಚೆ ಬಂದಿರ್ತಕ್ಕಂಥವ್ರು ನಾವು ಕನ್ನಡಿಗರಂತ ಸ್ವಲ್ಪ ಕನ್ನಡ ಕಲ್ತ್ಕೊಬಿಟ್ರೆ ಅವ್ರು ಕನ್ನಡಿಗರ, ಪರ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಅಂತ ಗೊತ್ತಾಗಲ್ಲ. 100% ಸತ್ಯ. ಅದು ಒಂದು ಟೆಕ್ನಿಕ್ ಕಳ್ಕೊಬಿಟ್ಟವ್ರೆ ಇವತ್ತು. ನಾನು ಕನ್ನಡಿಗ ಅಂತ ಟೇಸ್ಟ್ ಮಾಡ್ತೀನಿ ನೋಡಿ. ಮೊದಲು ನೀವು ತಿನ್ನಿ, ಆಮೇಲೆ ನಾವು ತಗೊಳ್ಳಿ, ಆಯಿತಾ? ಓಕೆ. ಸ್ವಲ್ಪ ಚಟ್ನಿ ಸಾಂಬಾರು ಸಖತ್ತಾಗೈತೆ. ಬಿಸಿ ಬಿಸಿ, ಅದು ನಿಮ್ಗೆ ಗೊತ್ತಾಗಲ್ಲ. ಬಿಸಿ ಬಿಸಿ ಉದ್ದಿನ ವಡೆನೂ ಚೆನ್ನಾಗಿದೆ. ಫುಟ್ಬಾತ್ ವಿಷಯ ನಾನು ಮಾತಾಡ್ತೀನಿ. ಮನೆ ನ್ಯೂಸ್ ಚಾನಲ್ಗಳೆಲ್ಲ ನೋಡಿರ್ಬೋದು, ಯಾವುದೋ ಒಂದು 5 ಸ್ಟಾರ್ ಹೋಟ್ಲಂತೆ ಚಿಕನ್ಗಳೆಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದ್ದೆ. ಕೆಲವೊಂದು ಹೋಟ್ಲುಗಳಲ್ಲಿ ನಾನು ನೋಡಿದ್ದೀನಿ, ಆ ತರಕಾರಿಗಳಾಗ್ಬೋದು ಅವತ್ತೇ ತಂದು ಮಾಡ್ತಾರೆ. ಅದಕ್ಕೆ ನಿಮಿಷ ಆಗ್ತೀನಿ ನಾನು. ಯಾವುದೋ ಒಂದು ಹೋಟ್ಲುಗಳಲ್ಲಿ ಮಾಡ್ತಾರೆ, ಹೊರತು ಫುಟ್ಬಾತ್ ಹೋಟ್ಲುಗಳಲ್ಲಿ ನೀಟಾಗಿ ಮಾಡ್ತಾರೆ. 100% ಸತ್ಯ. ಇದು ಕೆಲವ್ರಿಗೆ ಟೇಸ್ಟ್ ಗೊತ್ತಾಗಲ್ಲ. ಈ ಕಾರುಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳಿರ್ತಾರಲ್ಲ, ಅವ್ರಿಗೆ ನಾಚಿಕೆ, ರೋಡಲ್ಲಿ ನಿಂತ್ಕೊಂಡು ತಿನ್ನಬೇಕಲ್ಲ ಅಂತ. ಒಂದ್ಸಲಿ ಟ್ರೈ ಮಾಡಿ. ಆ 5 ಸ್ಟಾರ್ ಹೋಟ್ಲುಗಳಲ್ಲಿ 3 ದಿನ ಇಟ್ಟು ಫ್ರಿಜ್ಜಲ್ಲೇ ಹಾಕ್ಕೊಡೋದು ಮಿಕ್ಕೋದ್ರೆ. ಫುಟ್ಬಾತಲ್ಲಿರ್ತಕ್ಕಂಥ ಹೋಟ್ಲುಗಳು ಮನೆಯಲ್ಲೇ ಊಟ ಮಾಡ್ದಂಗೆ ಮಾಡ್ತಾರೆ. ಅವ್ರನ್ನ ಬೆಳೆಸಿ, ನಮ್ಮ ಕನ್ನಡಿಗರನ್ನ. ಚೆನ್ನಾಗಿದೆ ಪಾಪ. ಈ ಕೃಷ್ಣ ಬೈರೇಗೌಡರು ಗೊತ್ತಿಲ್ಲ, ಅದು ಸುಪ್ರೀಂ ಕೋರ್ಟು ಆದೇಶ ಅಂತ ಹೇಳ್ತಾರೆ, ಪಾಲಿಸಬೇಕು. 100% ಸತ್ಯ. ಈಗ ಬೀದಿ ಬದಿ ವ್ಯಾಪಾರಿಗಳು ಪರಿಸ್ಥಿತಿ ಏನು? ಅವ್ರಿಗೇನು ಸರ್ಕಾರದಿಂದ ಅವ್ರ ಕುಟುಂಬಗಳಿಗೆ, ಕೆಲವರು ಮನೆ ಬಾಡಿಗೆನಲ್ಲಿದ್ದಾರೆ, ಮಕ್ಕಳನ್ನ ಓದಿಸೋದು ಒಂದು ಸಹಾಯ ಮಾಡಬೇಕು ನಮ್ಮ ಗೌರ್ಮೆಂಟ್ ಸರ್ಕಾರ. DK ಶಿವಕುಮಾರ್ ಆಗ್ಬೋದು, ಆ ತಳ್ಳ ಬಂಡಿಗಳೆಲ್ಲ ಎತ್ಕೊಂಡಾಗ ಪಾಪ ಎಲ್ಲೆಲ್ಲೋ ಬಿಸಾಕ್ಬಿಟ್ರು. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಇದೇ ಕಾಂಗ್ರೆಸ್ ಸರ್ಕಾರ 3 ವರ್ಷದಿಂದ ಯಾಕೆ ಮಾತಾಡಿಲ್ಲ ಇವರು? ಲಾಸ್ಟ್ ಕೊನೆ ಹಂತದಲ್ಲಿ ಯಾಕೆ ಮಾತಾಡಿದ್ರು ಅನ್ನೋದು ಗೊತ್ತಿಲ್ಲ. ಜನಗಳು ಒಂದ್ಸಲಿ ತಿರುಗಿ ಬಿದ್ದುಬಿಟ್ರೆ, ಅದು ಎಂಥ ಬಲ ರಾಜಕಾರಣಿ ಆಗಲಿ, ತುಂಬ ಜನಗಳ ಹತ್ರ ಹೋಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ 2028 ಎಲೆಕ್ಷನ್ನು ಮೋಸ್ಟ್ಲಿ ಆಗದಿರಿರ್ಬೋದು ಓಟು. ಅವ್ರಿಗೇನೋ ಸಹಾಯ ಮಾಡಿ, ಅವ್ರಿಗೊಂದು ಅಲ್ಲೇ ಒಂದು ಎಲ್ಲ ಒಟ್ಟಿಗೆ ಇರ್ತಕ್ಕಂಥವ್ರಿಗೊಂದು BDA ಕಾಂಪ್ಲೆಕ್ಸ್ ಆಗಿ ಗೌರ್ಮೆಂಟ್ ಫ್ರೀಯಾಗಿ ಕಟ್ಸ್ಕೊಡಿ. ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲ. ಇವತ್ತು ಎಲ್ಲೋ ಇವಾಗ ಮಾರ್ಕೆಟಲ್ಲೆಲ್ಲ ಹೋಗ್ಬಿಟ್ಟ ಮೇಲೆ ಇಲ್ಲಿರ್ತಕ್ಕಂಥವ್ರು ಎಲ್ಲ ಹೋಗಿ ಅಲ್ಲಿ ತಗೊಳಕ್ಕಾಗಲ್ಲ. ಆ ಜಾಗದಲ್ಲಿ, ಸರ್ಕಾರ ಜಾಗದಲ್ಲಿ ಇಲ್ಲ, ಅದನ್ನೆಲ್ಲ ತಗೊಂಡು ಬೇರೆಯವ್ರದ್ದು ಪ್ರಾಫಿಟ್ ಇದೆ ಅದನ್ನು ತಗೊಂಡು ಅದ್ರಿಗೂ ಡಬಲ್ ರೇಟೇ ಕೊಟ್ಟು ಒಂದು ಕಾಂಪ್ಲೆಕ್ಸ್ ಥರ ಕಟ್ಕೊಟ್ಟು ಅಲ್ಲೇ ಇಟ್ಕೊಂಡ್ರೆ, ಫುಟ್ಬಾತ್ ಮೇಲೆ ಹೋಗ್ತಾನೆ, ರೋಡಲ್ಲಿ ಹೋಗ್ತಾನೆ. ಇವತ್ತು ಡ್ರೈವಿಂಗ್ ಮಾಡ್ಕೊಂಡು ಹೋಗೋರು ಒನ್ ವೇನಲ್ಲಿ ಬರ್ತಾರೆ, ಫೋನ್ಗಳೆಲ್ಲ ಮಾತಾಡಿಕೊಂಡು. ಫುಟ್ಬಾತು ಒಳ್ಳೆಯದೇ ಒಂದು ವಿಚಾರಕ್ಕೆ ನೋಡಿದ್ರೆ. ಪಾಪ ಅವ್ರಿಗೆಲ್ಲ ಕೆಲಸಗಳೇ ಇಲ್ಲ, ಎಲ್ಲಿದಾರ ಏನು ಮಾಡ್ತಾಯಿದಾರೆ ಗೊತ್ತಿಲ್ಲ, ಅಂಗಡಿಗಳು ಕಾಣಿಸ್ತಾ ಇಲ್ಲ ಪಾಪ. ಬಿಸಿ ಗುರುಗಳೇ. ಚೆನ್ನಾಗಿದೆ. ಅದೇ ನಾನು ಹೇಳೋದು, ಕೆಲವೊಂದು ಹೆಣ್ಮಕ್ಳೆಲ್ಲ
ಪಾಪ ಅಡುಗೆ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ಪಾಪ ಅವ್ರಿಗೆ ವ್ಯೂಸು ಸಬ್ಸ್ಕ್ರೈಬರ್ ಅಂಥವ್ರಿಗೆ ಸಪೋರ್ಟ್ ಮಾಡಿ. ಯಾರೋ ಈ ಕೆಲ್ಸಕ್ಕೆ ಬರ್ದ್ರೆ ನನ್ನ ಮಕ್ಳಿಗೆ ಆ ಹುಡುಗಿನ ಹಿಂದ್ಗಡೆಯಿಂದ ತೋರಿಸೋದು ಅದೆಲ್ಲ ಬಿಲ್ಡಪ್ ಅಷ್ಟೇ. ಅದನ್ನು ಒಂದು ಕಣ್ಣು ಸೆಳೆಯುತ್ತೆ. ಅವ್ರ ಟ್ರಿಕ್ಗಳೆಲ್ಲ ಅದು ಅಷ್ಟೇ, ಇನ್ನೇನಿಲ್ಲ. ಮದುವೆಯಾಗಿ ಒಂದು ಮಗು ಆಗ್ಬಿಟ್ರೆ ಅವ್ರು ಯಾರನ್ನ ಮೂಸ್ ನೋಡಲ್ಲ. ಅವರು ಯೂಟ್ಯೂಬ್ ಚಾನಲ್ಗಳು ಕೆಲವ್ರನ್ನೆಲ್ಲ ನೋಡಿ ಅವರೇ ಕೇಳ್ಕೊತಾವ್ರೆ ನಮ್ದು ಯಾವುದು ನೋಡ್ತಾ ಇಲ್ಲ ಅಂತ. ಅಷ್ಟೇ, ಇಷ್ಟಿಷ್ಟು ದೇವರು ಇಷ್ಟಿಷ್ಟು ಅಂತ ಬರೆದು ಕೊಟ್ಟಿರ್ತಾನೆ. ನೀನು ನಡೆಯಪ್ಪ ಅಂತ ಇನ್ನೊಬ್ರು ಕೊಡ್ತಾನೆ. ಅಷ್ಟೇ ನಾನು ಹೇಳೋದು. ದುರಂಕಾರ ಪಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಯೂಟ್ಯೂಬ್ ಚಾನಲ್ಗಳು ಏನೋ 3-4 ರೂಪಾಯಿ ಸಂಪಾದನೆ ಮಾಡ್ಕೊತಿರಲ್ಲ, ಯಾರಿಗಾದ್ರೂ ಸಹಾಯ ಅನ್ನೋದು ಧರ್ಮ ಅನ್ನೋದು ಇದೆಯಾ? ಅಯ್ಯೋ, ನಾನು ಹೇಳೋದಲ್ಲ, ನೀನು ಯಾರಪ್ಪ ಕೇಳೋಂಥದ್ದು ನೀವು ಹೇಳ್ಬೋದು. ನಾವು ಮಾಡ್ತೀರಿ, ತೋರಿಸ್ಕೊಳಲ್ಲ. ನಾವು ತೋರಿಸ್ಕೊಳಂಗಿದ್ರೆ ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ. ಅದು 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ, ಅದು ಇಷ್ಟಿಷ್ಟು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊತಾರೆ ನನ್ನ ಮಕ್ಕಳು, ಬೋಳಿ ನನ್ನ ಮಕ್ಕಳು. ನಮ್ಮ ಕರ್ನಾಟಕ ಜನಗಳು ನೋಡಿದ್ದಕ್ಕೆ ತಾನೇ ನಿಮ್ಗೆ ಅಷ್ಟು ಬರೋದು. ಅದರಲ್ಲೇ ಯಾರೋ ಇವಾಗ ನಾನು ಹೇಳ್ಬೋದು, ನಿಮ್ಮ ವಿಡಿಯೋದಲ್ಲಿ ಯಾರನ್ನ ಒಬ್ಬನ ಕರೆಸಿ ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅರ್ನಿಂಗ್ ಮಾಡಪ್ಪ ಅಂತ ತಿಳ್ಕೊಂಡ್ರೆ ಇನ್ನೂ ನೀವು ಎಲ್ಲ ಸಕ್ಸಸ್ ಆಗ್ತೀರಾ. ಅಷ್ಟೇ ಹೇಳೋದು. ಇಷ್ಟಿಷ್ಟು ಟೈಮ್ ಅಷ್ಟೇ ನಿಮಗೆ. ನಮ್ಮಂಥವ್ರು ಬರ್ತಾರೆ ಆಮೇಲೆ. ನಾನು ಅದೇ ಹೇಳೋದು, ಅವ್ರ ವಿಡಿಯೋಗಳಲ್ಲಿ ಯಾಕೆ ನೋಡ್ತೀರ ನೀವು? ಅವ್ರಿಗೆ ಯೂಸ್ ಬರಲಿಲ್ಲ ಅಂದರೆ ಸರಿಯಾಗಿ ದಾರಿಗೆ ಬರ್ತಾರೆ. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ. ಕೆಟ್ಟು ಬೇವರ್ಸಿ ಮುಂಡೆಗಳಿರ್ತಾವಲ್ಲ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಎಲ್ಲ ಬಿಗ್ ಬಾಸಲ್ಲಿ ಹೋಗಿ ಅಲ್ಲಿ ಲವ್ ಮಾಡಿ ಆಚೆ ಬಂದು ಮದುವೆ ಮಾಡಿಕೊಂಡು ಡೈವರ್ಸ್ಗಳು ಕೊಟ್ಬಿಟ್ಟು ಅವ್ರ ಕಥೆಗಳು ಏನೇನಾಯ್ತೋ ಗೊತ್ತಿಲ್ಲ. ಇವಾಗ ಏನು ಗೊತ್ತಾ, ಇಲ್ಲಿ ಶೋಭನ ಮಾಡ್ಕೊಂಡು ಹೋಗಿ, ಇಲ್ಲಿ ಫಸ್ಟೇ ಶೋಭನ ಮಾಡಿಕೊಂಡು ಬಿಗ್ ಬಾಸಲ್ಲಿ ಹೋಗಿ ಮದುವೆ ಆಗಿರ್ತಕ್ಕಂಥವ್ರು ರೆಡಿಯಾಗಿ ಬರ್ತಾವ್ರೆ ಇವಾಗ. ಅಂಥವ್ರನ್ನೂ ನಾವು ಬೆಳೆಸ್ಬೇಕಾ? ಹೇಳಿ, ನೀವೇ ಹೇಳಿ. ಹೊಲಗಳಲ್ಲಿ ಆ ಗದ್ದೆಗಳಲ್ಲಿ ಎಷ್ಟೋ ನನ್ನಂಥ ಅಮಾಯಕರು, ಎಷ್ಟೋ ಟ್ಯಾಲೆಂಟ್ ಇರುತ್ತೆ, ಅಂಥವ್ರಿಗೆ ಅವಕಾಶ ಕೊಡಿ. ಯಾರೋ ಬೇವರ್ಸಿ ಮುಂಡೆಗಳು ಇರ್ತಾವಲ್ಲ ಅಂಥವ್ರಿಗೆಲ್ಲ ಅವಕಾಶಗಳು ಕೊಡೋಕ್ಕೆ ಹೋಗಬೇಡಿ. ಸಮಾಜದಲ್ಲಿ ತಂದೆ ತಾಯಿನ ಬಟ್ಟೆ ಕೊಡಿಸೋದಾಗ್ಬೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದಾಗ್ಬೋದು, ಯೂಟ್ಯೂಬ್ಗಳಲ್ಲಿ ತೋರಿಸಿ ನಾಟಕ ಮಾಡೋರು ಇರ್ತಾರೆ. ಅದು ಒಪ್ಕೊತೀನಿ. ಅದನ್ನು ತೋರಿಸಿ ಸಿಂಪತಿ ಪಡಿಸ್ಕೊಂಡವರು ಇರ್ತಾರೆ. ಯೂಸ್ಗೆ, ಜ್ಯೂಸ್ಗೆ, ದುಡ್ಡಿಗೆ, ಸಬ್ಸ್ಕ್ರೈಬರ್ಗೆ ಅಂಥ ಟೆಕ್ನಿನ್ ಮಗಳು ನೋಡಿದ್ರು ನಾವು. ನಾನು ಹೇಳೋದೇನೆಂದರೆ, ಅಮಾಯಕರಿರ್ತಾರೆ. ಈ ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಆ ಪೇಂಟ್ ಕೆಲಸ, ಹಲವಾರು ಕೆಲಸಗಳು, ಮನೆ ಕೆಲಸ. ಪಾಪ ಇವತ್ತು ಒಬ್ಬ ಹೆಣ್ಮಗಳಾಗ್ಬೋದು, ಯಾರಾಗ್ಬೋದು, ಅಡುಗೆ ಕೆಲಸಕ್ಕೆ ಹೋದರೆ ಅವ್ರನ್ನ ನಾಯಿ ಥರ ನೋಡ್ತಾರೆ. ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಓದಿ ಒಳ್ಳೆ ಕೆಲಸದಲ್ಲಿ ನಮ್ಮ ಥರ ಆಗೋದು ಬೇಡ ಅಂತ KTM ಬೈಕ್ಗಳೆಲ್ಲ ಈಸ್ಕೊಟ್ಬಿಡ್ತಾರೆ ಸಂಘದಲ್ಲಿ. ಪಾಪ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಬೈಕಲ್ಲಿ ಬರ್ತಾರೆ, ನನ್ನ ಮಗನ ಬಸ್ಸಲ್ಲಿ ಹೋಗ್ತಾನೆ ಅಂತ ಈಸ್ಕೊಡ್ತಾರೆ. ಇವರು ನಂದಿ ಬೆಟ್ಟಗಳು ಗೊತ್ತಿಲ್ಲಪ್ಪ, ಹೇಳಿದ್ರೆ ಅದು ದೊಡ್ಡ ವಿಷಯ ಆಗುತ್ತೆ. ಓದೋದು ಕಡಿಮೆ ಗಮನ ಕೊಡಲಿ. ಇವಾಗ ಎಜುಕೇಷನ್ ಬಿಟ್ಬಿಟ್ಟು ಎಲ್ಲ ಯೂಟ್ಯೂಬ್ಗಳಿಗೆ ಬಂದುಬಿಡ್ತೀರ. ಅದನ್ನು ಎಜುಕೇಷನ್ ಫಿನಿಷ್ ಮಾಡ್ಕೊಂಡು ಮಾಡಿ, ಇಲ್ಲ ಅಂತಲ್ಲ, ಮಾಡಿ. ಫುಲ್ ಟೈಮ್ ಇದೆ ಅದು. ಯೂಟ್ಯೂಬ್ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದಯವಿಟ್ಟು ಓದೋದ ಕಡೆ ಗಮನ ಕೊಡಿ. ಮೊದಲು ಇಂಪಾರ್ಟೆಂಟು ಓದೋದು. ಅದೇ ನಾನು ಹೇಳೋದು. ಆ ನುಗ್ಗಕಾಯಿ ನೋಡಿ. ಅದರಲ್ಲಿ ರಸ ಐತಲ್ಲ, ಆ ರಸ, ಆ ಬೀಜಗಳೆಲ್ಲ ತಿಂದರೆ ಒಳ್ಳೆಯದು. ನಾನು ಯಾವುದೇ ಹೋಟ್ಲಿಗೆ ಹೋದ್ರು ತರಕಾರಿ ಹಾಕಪ್ಪ ಅಂತೀನಿ. ಒಂದು ಮೆಣಸಿನ್ಕಾಯಿ ಆಗಲಿ, ಒಂದು ಕರಿಬೇವು ಸೊಪ್ಪಾಗಲಿ, ಯಾವುದು ಬಿಡೋಲ್ಲ. ತಟ್ಟೆ ತೊಳೆದಂಗೆ ಇರ್ತದೆ ನಂದು. ಅವ್ರು ಹೇಳ್ತಾರೆ ಏನು ತೊಳೆಯೋದು ಬೇಡ ಅಂತ. ವೇಸ್ಟ್ ಮಾಡಬಾರ್ದು. ಫುಡ್ ಎಷ್ಟು ಬೇಕು ಅಷ್ಟು ಹಸ್ಕೋಬೇಕು.
ಅದೇ ಹೇಳೋದು ನಾನು, ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿ ಪಾಪ ಆ ಫುಡ್ಡು ಅದು ಇದು ಮಾಡ್ಕೊಂಡು ಪಾಪ ಅವ್ರಿಗೇನು ಸಪೋರ್ಟ್ ಇರೋಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡಿ. ಆಮೇಲೆ ನಾನು ಹೇಳೋದೇನು ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರು ನಾಚಿಕೆ ಪಡ್ತಾರೆ. ನಾನು ಒಂದು ಹೇಳ್ತೀನಿ ನಿಮಗೆ, ನೀವು ಯಾವುದಾನ ಹೋಟ್ಲ್ಗಳಿಗೆ ಹೋಗಿ ಆ ಊಟ ತಿಂದು ಆ ಫುಡ್ ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರ. ಯಾವತ್ತೂ ನೀವು ಮನೇಲಿ ಮಾಡಿಕೊಂಡು ತೋರಿಸಿ ಅದೆಲ್ಲ ಅದು ಮಾಡಿ, ಆಚೆ ಹೋಗಿ ನಾಚಿಕೆ ಪಡೋಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ನಾಚಿಕೆ ಪಟ್ಟರೆ ಅಲ್ಲೇ ಇರ್ತಾರೆ. ಕೆಲವ್ರಿಗೆ ಟ್ಯಾಲೆಂಟ್ ಇರ್ತದೆ, ಹೆಂಗಪ್ಪ ಅವ್ರು ಏನು ಅನ್ಕೊತಾರೆ, ನಾವು ಒಳ್ಳೆ ಕೆಲಸ ಮಾಡ್ತಾರೆ, ನಾವೇನು ಕೆಟ್ಟ ಕೆಲಸನ ಮಾಡ್ತಾ ಇದ್ದೀನಿ, ಅದು ಮಾಡಿ. ಏನೋ ನಾನು ತಿಳಿದಿದ್ದು ಒಂದು ಇದರಲ್ಲಿ ವಿದ್ಯದಲ್ಲಿ ನಿಮ್ಗೊಂದು ಹೇಳಿದ್ದೀನಿ, ನೀವು ಬೈಕೋಬಾರ್ದು, ಆ ಥರ ಮಾಡಿ. ಯಾವುದೋ ಒಂದೊಂದು ಸಕ್ಸಸ್ ಆಗುತ್ತೆ, ಎಲ್ಲರೂ ಸಕ್ಸಸ್ ಆಗಲ್ಲ. ಟೆಕ್ನಿಕ್ ಮಾಡಬೇಕು. ಹೋಗಿ ಯಾವುದಾನ ಒಂದು ಹೋಟ್ಲ್ಗಳಿಗೆ ಹೋಗಿ, ಅವರು ಅಲ್ಲಿ ಹೋದ ತಕ್ಷಣ ಚೆನ್ನಾಗಿಲ್ಲ ಹಂಗೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಹಿಂಗೆ ಸರ್ವ್ ಮಾಡ್ಕೊಳ್ಳಿ, ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಹೋಟ್ಲ್ಗಳಲ್ಲಿ ಏನೋ ಒಂದು ತಪ್ಪು ಮಾಡ್ತಾರೆ, ಇದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳ್ಬಾರ್ದು. ಇನ್ನೊಬ್ಬ ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ ನಾನು, ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಅದು ಸರಿಯಿಲ್ಲ ಅಂದರೆ ಕಿವಿನಲ್ಲಿ ಹೋಗಿ ಹೇಳಬೇಕು, ಹಿಂಗೆ ಸರಿ ಮಾಡ್ಕೊಳ್ಳಿ ಸರ್, ಚೆನ್ನಾಗಿದೆ ಅಂತೇಳಿ. ಅವ್ರಿಗೂ ಒಂಥರ ಅಯ್ಯೋ ಒಳ್ಳೆಯವರಪ್ಪ ಅಂತ ತಿಳ್ಕೊತಾರೆ. ಆ ಹೋಟ್ಲಲ್ಲಿ ತಿಂದ ತಕ್ಷಣ ಬೇದಿಲ್ಲ, ಉಪ್ಪು ಸರಿಯಾಗಿ ಹಾಕಿಲ್ಲ, ಹಂಗೆ ಹಿಂಗಂತ ಹೇಳಿದ್ರೆ ಅವ್ರಿಗೂ ಒಂಥರ ಕೋಪ ಬಂದ್ಬಿಡುತ್ತೆ. ಆಮೇಲೆ ಆ ಹೋಟ್ಲ್ಗಳಿಗೆ ಹೋಗಕ್ಕೆ ಹೋಗಬೇಡಿ, ತಪ್ಪು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೋಟ್ಲಿಗೆ ನಡೆಸ್ತವ್ರು ಇರ್ತಾರೆ. ಅವತ್ತು ಅಡುಗೆ ಮಾಡೋವನು ಕೆಲಸ ಬಿಟ್ಟು ಹೋಗಿರ್ತಾನೆ, ಇನ್ನೊಬ್ಬನು ಬಂದಿರ್ತಾನೆ, ಅವನು ಅಡ್ಜಸ್ಟ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗುತ್ತೆ. ಅದನ್ನು ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ರೆ ಅವರು ಎಲ್ಲರೂ ಕೇಳ್ತಾರೆ. ಆ ಹೋಟ್ಲಿಗೆ ಹೋಗೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಾರ್ದು, ನಾಚಿಕೆ ಪಡೋಕ್ಕೆ ಹೋಗ್ಬೇಡಿ. ಹೇಳೋದು, ಆ ಹೋಟ್ಲುಗಳಿಗೆ ಹೋಗ್ಬಿಟ್ಟು ಆ ಫುಡ್ಡು ತಿಂದು ಆ ರಿವ್ಯೂ ಹೇಳಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಆಮೇಲೆ ಮನೆಯಲ್ಲಿ ಮಾಡಿ ಅದನ್ನು ಬಿಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಜಲ್ದಿ ರೀಚ್ ಆಗ್ತೀರಾ ಅನ್ನೋದಕ್ಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸಿಗೋಣ, ವಿಡಿಯೋ ಲಾಂಗ್ ಆಗೋಯ್ತು, ನೆಕ್ಸ್ಟ್ ವಿಡಿಯೋದಲ್ಲೇ. ಓಕೆ, ಇದು ನನ್ನ ಚಾನಲ್ಲು. ನಾನು ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಹಾಕ್ತೀನಿ. ನನಗೆ ಟೈಮ್ ಇರಲ್ಲ, ನಾವೇನೋ ಕೆಲಸಗಳು ಮಾಡ್ಕೊಂಡು ಇದನ್ನು ನಡೆಸ್ತಾ ಇದ್ದೀರಿ. ನಾವು ಎಷ್ಟೇ ಮೊದಲು ಕೆಲಸ, ಆಮೇಲೆ ಯೂಟ್ಯೂಬು. ನಾನು ಡೈಲಿ ಹಾಕ್ಕೊಂಡು ಕುತ್ಕೊಂಡು ಹೋದ್ರೂ ದುಡ್ಡು ಬರುತ್ತೆ. ನನಗೆ ಬೇಡ, ತಿಂಗಳಿಗೆ ಒಂದು ಹಾಕಿದ್ರೂ ಸಮಾಧಾನ, ನಮ್ಗೆ ಸಾಕು. ನಮ್ಮ ಕಾಸು ಬರಲ್ಲ ಅಂದ್ರೂ ಪರವಾಗಿಲ್ಲ. ನಾವು ದಿನದಿದ್ದಲ್ಲಿ ಏನೋ ಒಂದು ಕೆಲಸಗಳು ಮಾಡ್ಕೊಂಡು ಆರಾಮಾಗಿದ್ದೀರಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದೇ ಹೇಳುತ್ತೆ ಫುಲ್ ಟೈಮ್ ಬಂದ್ಬಿಡು ಅಂತ. ಅವಾಗ ಹೋಗಿ ಈ ಥರ ಟಿಪ್ಸಲ್ಲಿ ಹೇಳ್ತಾ ಇರ್ತೀನಿ. ಶಿವಣ್ಣ ನೆಕ್ಸ್ಟ್ ಬಿಡೋದಿಲ್ಲ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಇನ್ನೊಂದು ನಾನು ಹೇಳೋದೇನು ಗೊತ್ತಾ, ದುಡ್ಕಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲು ದುಡ್ಕಿದ್ರೆ ಅಷ್ಟೇ ನಾನು ಹೇಳೋದು, ದುಡ್ಕಕ್ಕೆ ಮಾತ್ರ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಪ್ರತಿದಿನ ವಿಡಿಯೋಗಳು ಹಾಕ್ಕೊಂಡು ಹೋಗ್ತಾರೆ, ಅದಷ್ಟು ಅದೇ ಬರ್ತಾ ಇರುತ್ತೆ ಸಕ್ಸಸ್ಸು. ಯಾರೋ ಒಬ್ಬ ಕಮೆಂಟಾಗಿ ಕೆಟ್ಟದಾಗ ಆಗಿಬಿಟ್ಟ, ಅದ್ರಿಗೆಲ್ಲ ತಲೆ ಎಲ್ಲ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ತಿರ್ಗಿ ನೀವು ಅಂಥವ್ರಿಗೆಲ್ಲ ರಿಪ್ಲೈನೇ ಕೊಡಬೇಡಿ, ಡಿಲೀಟ್ ಮಾಡಿಬಿಡಿ ಅಷ್ಟೇ. ನಾಳೆ ದಿನ ಅವನೇನಾದರೂ ಯೂಟ್ಯೂಬ್ ಚಾನಲ್ ಹಾಕ್ತಾನಲ್ಲ ಓಪನ್ ಮಾಡಿ, ಆಮೇಲೆ ಅವನು ಯಾರಾದರೂ ಕಮೆಂಟ್ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪಪ್ಪ ಅಂತ. ನಿಮ್ಗೆ ಇಷ್ಟ ಇಲ್ಲಂದರೆ ಸ್ಕ್ರೋಲ್ ಮಾಡಿಬಿಡಿ, ಇಲ್ಲ ಕಮೆಂಟ್ ಸೆಕ್ಷನ್ ಒಳ್ಳೆ ಥರ ಹೇಳಿ, ಆಗಲ್ಲಮ್ಮ ಆಗಲ್ಲಪ್ಪ, ಈ ಥರ ನೀನು ತಪ್ಪು ಮಾಡ್ತಾ ಇದೀಯಾ, ಇದು ಸರ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ಮಾತಿಗೆ ರಿಪ್ಲೈ ಚೆನ್ನಾಗಿ ಮಾಡ್ತಾರೆ. ಅದೇ ಹೇಳೋದು, ಕಿತ್ಲಾಟಗಳೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಆನ್ಲೈನ್, ಅದೇ ಕಮೆಂಟ್ ಸೆಕ್ಷನ್ಗಳಲ್ಲಿ. ನಾನು ಹೇಳೋದು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನಾಚಿಕೆ ಪಡಬೇಡಿ. ಹೋಟ್ಲ್ಗಳಿಗೆ ಹೋಗ್ಬಿಟ್ಟು ಆ ಫುಡ್ಡು ರಿವ್ಯೂ ತಿಂದು ಆ ರಿವ್ಯೂ ಮಾಡಿ ಒಳ್ಳೆ ಚೆನ್ನಾಗಿ ಎಡಿಟಿಂಗ್ ಮಾಡಿ ಹಾಕಿ ಸಕ್ಸಸ್ ಆಗ್ತಾರೆ. 100% ಸತ್ಯ. ಇವತ್ತು ಯಾರೋ ನೀವು ನೋಡ್ಬೋದು, ದೇವ್ರನಿಗೂ ನಮ್ಗೆ ದೇವರು ಎಲ್ಲರಿಗೂ ವಿದ್ಯೆ ಕೊಡಲ್ಲ, ಅಷ್ಟಷ್ಟು ಓದಿರ್ತಾರೆ ನನ್ನ ಮಕ್ಕಳು. ಅದೆಲ್ಲ ಬಿಟ್ಬಿಟ್ಟು ಬಂದು ಇದರಲ್ಲಿ ಕುತ್ಕೊಂಡು ನಮ್ಮ ಕೆಲಸಗಳಿಲ್ದ್ರಂಗೆ ಮಾಡ್ತಾರೆ. ನಾನು ಹೇಳೋದು, ಯಾರನ್ನ ಬೆಳೆಸ್ಬೇಕು ಅಂಥವ್ರನ್ನ ಬೆಳೆಸಿ, ಕೆಲ್ಸಕ್ಕೆ ಬರ್ದಿರ್ತಕ್ಕಂಥವ್ರನ್ನೆಲ್ಲ ಬೆಳ್ಸಕ್ಕೆ ಹೋಗ್ಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಓಕೆ, ಬಾಯ್.